ಜೂನ್ ತಿಂಗಳಲ್ಲೇ ಭರ್ತಿಯಾಗಿದ್ದ ಕೆಆರ್ಎಸ್ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ಈಗ ತಮಿಳುನಾಡಿಗೆ ನೀರನ್ನು ಬಿಡಲಾಗ್ತಾ ಇದೆ. ಭಾರಿ ಮಳೆಗೆ ಕೆಆರ್ಎಸ್ ಭರ್ತಿಯಾಗಿತ್ತು, ಆಗಲೇ ಜೂನ್ ತಿಂಗಳಲ್ಲೇ ಆಗಿತ್ತು. ಜುಲೈ ತಿಂಗಳಲ್ಲಿ ತಮಿಳುನಾಡಿಗೆ ಭರಪೂರ ನೀರು ಹರಿದಿದೆ. ಕಬಿನಿ ಮತ್ತು ಕೆಆರ್ಎಸ್ನಿಂದ ಸುಮಾರು 100 TMC ನೀರು ತಮಿಳುನಾಡಿಗೆ ಹರಿದಿದೆ. ಜುಲೈ ತಿಂಗಳಲ್ಲಿ ಅತಿ ಹೆಚ್ಚು ಪ್ರಮಾಣದ ನೀರನ್ನು ಅವ್ರ ಕೋಟಾ ಏನಿದೆ ಅವ್ರಿಗೇನು ಕೊಡಬೇಕು ಅದನ್ನು ಈಗಾಗಲೇ ಕೆಆರ್ಎಸ್ನಿಂದ ಮತ್ತು ಕಬಿನಿಯಿಂದ ಹರಿಸಲಾಗಿದೆ. ಆಮೇಲೆ ನಮಗೂ ಕೂಡ ಈ ಸರ್ತಿ ಏನು ತೊಂದರೆ ಆಗಲಿಲ್ಲ, ಯಾಕೆಂದರೆ ಜೂನ್ ತಿಂಗಳಲ್ಲೇ ಕೆಆರ್ಎಸ್ ಡ್ಯಾಮ್ ತುಂಬಿತು, ಒಳ್ಳೆ ಮಳೆ ಆಯಿತು. ಕಬಿನಿ ಡ್ಯಾಮ್ ತುಂಬಿತು. ಎರಡೂ ಡ್ಯಾಮ್ ತುಂಬಿದ್ರಿಂದ ಭಾರಿ ಪ್ರಮಾಣದ ನೀರು ಹತ್ತತ್ರ 100 ಜುಲೈ ತಿಂಗಳಲ್ಲಿ ಹರಿದಿರ್ತಕ್ಕಂಥ 100 TMC ನೀರು ಒಟ್ಟಾರೆ. ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆ ಜೂನ್ ತಿಂಗಳಲ್ಲೇ ಭರ್ತಿಯಾಗುವ ಮೂಲಕವಾಗಿ ಐತಿಹಾಸಿಕ ದಾಖಲೆ ಬರೆದಿರುವಂಥದ್ದು ನಮ್ಮೆಲ್ಲ ಕಣ್ಣ ಮುಂದೆ ಇರುವಂಥದ್ದು. ಇದೀಗ ಮತ್ತೊಂದು ದಾಖಲೆಯನ್ನ ಕೆಆರ್ಎಸ್ ಅಣೆಕಟ್ಟೆ ಮತ್ತೆ ಕಬಿನಿ ಅಣೆಕಟ್ಟೆ ಎರಡು ಸೇರಿ ಜಂಟಿಯಾಗಿ ಹೊಸ ದಾಖಲೆಯನ್ನು ನಿರ್ಮಿಸಿದೆ. ಅದೇನು ಅಂತೇಳಿ ಕೂಡ ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಒಂದ್ ಕಡೆ ಗಮನಿಸ್ತಾ ಇದೀವಿ, ಕೆಆರ್ಎಸ್ ಅಣೆಕಟ್ಟೆಯಿಂದ ಕಾವೇರಿ ನದಿಗೆ ನೀರನ್ನ ರಿಲೀಸ್ ಮಾಡಿರುವಂತಹ ದೃಶ್ಯಾವಳಿಗಳು. ಈ ಬಾರಿ ಕೆಆರ್ಎಸ್ ಅಣೆಕಟ್ಟೆ ಜೂನ್ ತಿಂಗಳಲ್ಲೇ ಭರ್ತಿಯಾಗುವ ಮೂಲಕವಾಗಿ ಐತಿಹಾಸಿಕ ದಾಖಲೆಯನ್ನ ಬರೆದಿದೆ. ಇದೇ ನಿಟ್ಟಿನಲ್ಲಿ ಜೂನ್ ತಿಂಗಳಿನಿಂದ ಇಲ್ಲಿಯವರೆಗೆ ಕೆಆರ್ಎಸ್ ಅಣೆಕಟ್ಟೆ ಮತ್ತೆ ಕಬಿನಿ ಜಲಾಶಯ ಎರಡರಿಂದಲೂ ಕೂಡ 100 TMC ನೀರಷ್ಟು ತಮಿಳುನಾಡಿಗೆ ಹೋಗಿರುವಂಥದ್ದು. ಇದು ಕೂಡ ವಿಶೇಷವಾದಂತಹ ದಾಖಲೆ ಆಗಿದೆ. ಏನು ತಮಿಳುನಾಡು ಮತ್ತೆ ಕರ್ನಾಟಕದ ವ್ಯಾಜ್ಯ ಏನು ಬಂತು ಅಲ್ಲಿಂದ ಇಲ್ಲಿಯವರೆಗೆ ಈ ಒಂದು ತಿಂಗಳ ಅವಧಿಯಲ್ಲಿ 100 TMC ನೀರು ಹೋಗಿರಲಿಲ್ಲ. ಆದರೆ ವರುಣನ ಕೃಪಾ ಕಟಾಕ್ಷದಿಂದಾಗಿ ಕೆಆರ್ಎಸ್ ಜಲಾಶಯ ಮತ್ತೆ ಕಬಿನಿ ಜಲಾಶಯ ಎರಡೂ ಕೂಡ ಸಂಪೂರ್ಣವಾಗಿ ಭರ್ತಿ ಆಗಿದೆ. ಆ ನಿಟ್ಟಿನಲ್ಲಿ ಪ್ರತಿನಿತ್ಯವೂ ಕೂಡ 10,000 ಕ್ಯೂಸೆಕ್ ಕೂಡ ಅಧಿಕ ಪ್ರಮಾಣದಲ್ಲಿ ತಮಿಳುನಾಡಿಗೆ ನೀರು ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ತಿಂಗಳ ಅವಧಿಯಲ್ಲಿ ಅಂದರೆ ಜೂನ್ನಿಂದ ಹಿಡಿದು ಇಲ್ಲಿಯವರೆಗೆ ಸರಿಸುಮಾರು 100 TMC ಅಷ್ಟು ನೀರು ತಮಿಳುನಾಡಿಗೆ ಸೇರಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಬಿಳುಗೊಂಡಿನಲ್ಲಿರುವಂತಹ ನೀರಿನ ಮಾಪನ ಕೇಂದ್ರದಿಂದಾಗಿ ಇದೀಗ ಲಭ್ಯ ಆಗಿರುವಂಥದ್ದು. ಈ ಮೂಲಕವಾಗಿ ನಾವು ಈ ತಿಂಗಳ ಕೋಟಾವನ್ನ 31 TMCಯನ್ನ ತಮಿಳುನಾಡಿಗೆ ಬಿಡಬೇಕಾಗಿತ್ತು. ಅದೇ ರೀತಿಯಾಗಿ ಈಗ 100 TMC ಏನು ತಮಿಳುನಾಡಿಗೆ ಸೇರಿರುವಂಥದ್ದು. ಒಟ್ಟಾರೆ 177 TMC ನೀರು ಏನು ತಮಿಳುನಾಡಿಗೆ ಇಡೀ ವರ್ಷದ ಕೋಟದ ನೀರಾಗಿರುತ್ತೆ. ಆದರೆ ಈ ಬಾರಿ ಒಂದು ತಿಂಗಳ ಅವಧಿಯಲ್ಲೇ ಸರಿಸುಮಾರು 100 TMC ಹೋಗಿರುವಂಥದ್ದು ಒಂದು ರೀತಿಯಾಗಿ ಹೊಸ ದಾಖಲೆ ಆಗಿದೆ. ಪ್ರತಿ ವರ್ಷವೂ ಕೂಡ ತಮಿಳುನಾಡಿನ ವ್ಯಾಜ್ಯ ನಮ್ಮ ಮುಂದೆ ಎದುರಾಗ್ತಾ ಇತ್ತು. ಆದರೆ ವರುಣನ ಕೃಪಾ ಕಟಾಕ್ಷದಿಂದ ಇದೀಗ ಒಂದೇ ತಿಂಗಳಲ್ಲಿ 100 TMC ಹೋಗುವ ಮೂಲಕವಾಗಿ ಹೊಸ ದಾಖಲೆಯನ್ನು ಬರೆದಿದೆ. ಜೊತೆಗೆ ಈ ಬಾರಿ ಏನು ತಮಿಳುನಾಡಿನ ಜೊತೆ ವ್ಯಾಜ್ಯ ಇರಲ್ಲ ಎಂಬುದು ಸಿಹಿ ಸುದ್ದಿ ಕೂಡ ಈ ಮುನ್ಸೂಚನೆಯಿಂದ ಗೊತ್ತಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಕೆಆರ್ಎಸ್ ಡ್ಯಾಮ್. ರಾಜ್ಯದಲ್ಲಿ ಕರೆಕ್ಟಾಗಿ ಮಳೆ ಆದರೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ನೀರಿಲ್ಲ ಡ್ಯಾಮ್ನಲ್ಲಿ ಅಂದಾಗ್ತಾನೆ ನಾವು ನೀರು ಬಿಡಲ್ಲ ಅಂತ ಹೇಳೋದು. ಆಗ ಮತ್ತೆ ಅವರು ಕೇಂದ್ರಕ್ಕೆ ಪತ್ರ ಬರೋದು, ಟ್ರಿಬ್ಯುನಲ್ಗೆ ಪತ್ರ ಬರೋದು, ನೀರು ಬಿಡಿ ಎಂದು. ಈ ಸರ್ತಿ ಅದು ಯಾವುದೂ ಇಲ್ಲ, ಯಾಕೆಂದರೆ ನೀರು ಸಾಕಷ್ಟು ಶೇಖರಣೆ ಆಗಿತ್ತು ನಮ್ಮಲ್ಲಿ, ಡ್ಯಾಮ್ ಎಲ್ಲ ಬೇಗ ತುಂಬಿತ್ತು. ಹಾಗಾಗಿ ಜೂನ್ ಜುಲೈ ತಿಂಗಳಲ್ಲಿ ಅವ್ರಿಗೆ ಎಷ್ಟು ನೀರು ಬಿಡಬೇಕು ಅಷ್ಟು ನೀರನ್ನು ಕೂಡ ಬಿಟ್ಟಾಗಿದೆ. ಈಗಾಗಲೇ ಮೆಟ್ಟೂರು ಜಲಾಶಯ ಕೂಡ ತುಂಬ ಹೋಗಿದೆ. ಭಾರೀ ಮಳೆಗೆ ಕೆಆರ್ಎಸ್ ಭರ್ತಿಯಾಗಿದ್ದರಿಂದ ಈ ಸರ್ತಿ ಸಮಸ್ಯೆ ಇಲ್ಲ. ನಮ್ಮ ಈ ಕಾವೇರಿ ಜಲಾನಯನ ಪ್ರದೇಶದ ರೈತರಿಗೂ ಈ ಸರ್ತಿ ಏನು ತೊಂದರೆ ಇಲ್ಲ. ಈಗಾಗಲೇ VC ಕೆನಾಲ್ಗೆಲ್ಲ ನೀರು ಬಿಟ್ಟಿದ್ದಾರೆ, ರೈತರಿಗೆಲ್ಲ ನೀರು ಕೊಟ್ಟಿದ್ದಾರೆ, ತಮಿಳುನಾಡಿಗೂ ಬಿಟ್ಟಿದ್ದಾರೆ. ರೈತರಿಗೂ ಕೊಟ್ಟು ತಮಿಳುನಾಡಿಗೂ ನೀರು ಬಿಟ್ಟರೆ ರೈತರ ಆಕ್ಷೇಪ ಏನು ಇರಲ್ಲ.